ನಮಸ್ತೆ. ಟೇಸ್ಟಿ ಆ್ಯಂಡ್ ಕ್ರಂಚಿ ಪೊಟ್ಯಾಟೊ ರೋಲ್ ಸಮೋಸ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು, ಆದರೆ ನಾನು ಗೋಧಿ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟಲ್ಲಿ ಕೂಡ ಅದೇ ಟೇಸ್ಟ್ ಬರುತ್ತೆ, ಆದರೆ ಹೆಲ್ತ್ ವಿಚಾರಕ್ಕೆ ಗೋಧಿ ಹಿಟ್ಟು ಬೆಸ್ಟ್ ಅಂತ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದಿ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ನೆನೆಬೇಕು, ಅದನ್ನು ನೆನೆಯೋಕ್ಕೆ ಇಟ್ಬಿಟ್ಟು ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಫಸ್ಟ್ ಆಲೂಗೆಡ್ಡೆ ಬೇಯೋಕ್ಕಿಟ್ಟಿದೆ. ಬೆಂದ ನಂತರ ಈಗ ಸಿಪ್ಪೆ ತಕ್ಕೋತಾ ಇದ್ದೀನಿ. ಸಿಪ್ಪೆ ಬಿಡಿಸಿದ ನಂತರ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾದಿಟ್ಕೋಬೇಕು. ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಚಪಾತಿ ರೀತಿ ನಾವು ಲಟ್ಟಿಸ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ನಂತರ ಅದಕ್ಕೆ ಸ್ಟಫಿಂಗ್ ಸೇರಿಸಬೇಕು. ಸ್ವಲ್ಪನೇ ಸ್ಟಫಿಂಗ್, ಆಲೂಗೆಡ್ಡೆ ಸ್ಟಫಿಂಗ್ ತೊಗೊಂಡು ನಾವು ಕೈಯಲ್ಲಿ ಚೆನ್ನಾಗಿ ಹರಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸೇಮ್ ಅದೇ ಥರ ಎಲ್ಲ ಕಡೆಯೂ ಸ್ಟಫಿಂಗ್ ಹರಡಬೇಕು. ನೀಟಾಗಿ ಎಲ್ಲ ಹರಡಿದಾದ್ಮೇಲೆ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಸೇಮ್ ಇದೇ ರೀತಿ ಚಪಾತಿ ರೋಲ್ ಮಾಡಬೇಕು. ಫುಲ್ ರೋಲ್ ಮಾಡಿ ಥರ ಶೇಪ್ ತಗೋಬೇಕು. ಶೇಪ್ ತೊಗೊಂಡಿಟ್ಕೊಂಡು ಒಂದು ಚಾಕುವಿನ ಸಹಾಯದಿಂದ ಅದನ್ನು ಕಟ್ ಮಾಡ್ಕೋಬೇಕು. ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಸೇಮ್ ಆ ಥರ ಆಗುತ್ತೆ. ಒಂದೊಂದೇ ಪೀಸ್ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಸಪ್ರೇಟ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಮೇಲೆ ಪ್ರೆಸ್ ಮಾಡಬೇಕು. ನಂತರ ಸ್ಟವ್ ಮೇಲೆ ಪ್ಯಾನಿಗೆ ಎಣ್ಣೆ ಬಿಟ್ಟು ಕಾಯೋದಕ್ಕೆ ಇಡಬೇಕು. ಎಣ್ಣೆ ಕಾದ ನಂತರ ಸ್ಟಫಿಂಗ್ ಒಂದೊಂದೇ ಎಣ್ಣೆಗೆ ಬಿಡ್ತಾ ಬರಬೇಕು. ಒಂದು ಸೈಡ್ ಬೆಂದ ನಂತರ ನಾವು ಇನ್ನೊಂದು ಕಡೆ ಹಾಗೆ ಬೇಯಿಸ್ಕೋಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದನ್ನು ತಿರುವಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಅದು ಈ ಹದಕ್ಕೆ ಬರಬೇಕು. ಬೆಂದ ನಂತರ ನಾವು ಅದನ್ನು ತೆಗೆದುಬಿಡೋಣ. ಈಗ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಪೊಟ್ಯಾಟೊ ರೋಲ್ ರೆಡಿ ಆಯಿತು.